ಹಲೋ ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ನಾನು ಏನು ಗಿಡ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ತುಳಸಿ ಗಿಡ ನಿಮಗೆಲ್ಲ ಗೊತ್ತಿರುತ್ತೆ. ಆಮೇಲೆ ನೀವು ಅಷ್ಟೇ ದಿನನಿತ್ಯ ಇದಕ್ಕೆ ನೀವು ಪೂಜೆ ಕೂಡ ಮಾಡ್ತೀರಾ. ಬರೀ ಪೂಜೆ ಮಾಡೋದ್ರಿಂದ ಅಷ್ಟೇ ನಮ್ಗೆ ಒಳ್ಳೆಯದಾಗಲ್ಲ. ಈ ಸೊಪ್ಪಿನಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ಬೋದು. ಆಮೇಲೆ ಖಾಲಿ ಹೊಟ್ಟಲೆ ಈ ಸೊಪ್ಪು ತಿನ್ನೋದ್ರಿಂದ ಕೂಡ ತುಂಬಾ ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಇದ್ದರೂ ಕೂಡ ಹೊರಟೋಗುತ್ತೆ. ಮತ್ತು ಸ್ಕಿನ್ನಿಗೂ ಅಷ್ಟೇ ಇದು ರಸನ ನಾವು ಹಚ್ಚೋದ್ರಿಂದ ಸ್ಕಿನ್ನು ಕೂಡ, ಕಲೆಗಳು ಕೂಡ ಮಾಯ ಆಗೋಗುತ್ತೆ. ಬನ್ನಿ ಯಾವಾಗ ನಾನು ಈ ಸೊಪ್ಪಿನಿಂದ ಅಂದರೆ ತುಳಸಿ ಎಲೆಗಳಿಂದ ನಾನು ಸೂಪರಾದ ಒಂದು ಟೀ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೋಡಿ, ನಾನು ಎಲೆಗಳನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಕ್ಲೀನಾಗಿ ತೊಳೆದುಬಿಟ್ಟು ಕೂಡ ಇಟ್ಕೊತೀನಿ. ಇವಾಗ ನಾನು ಟೀ ಮಾಡೋದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಅಂದರೆ ನಾವು ಎಷ್ಟು ಜನಕ್ಕೆ ಟೀ ಮಾಡ್ತೀವೋ ಅಷ್ಟು ಜನರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನಾನು ಟೀ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ನೋಡಿ. ನೀವು ಮನೇಲಿ ಯಾವ ಟೀ ಪೌಡ್ರ್ ಯೂಸ್ ಮಾಡಿದರೂ ಓಕೆ. ನಾನು ರೆಡ್ ರೇಬಲ್ ಟೀ ಪೌಡ್ರ್ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಪ್ರತಿನಿತ್ಯ ಅದೇ ಟೀ ಪೌಡ್ರನ್ನೇ ಯೂಸ್ ಮಾಡೋದು. ನೀವು ಮನೇಲಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ, ತೊಂದರೆ ಏನೂ ಇಲ್ಲ. ಇವಾಗ ನೋಡಿ, ನಾನು ಸಕ್ಕರೆ ಕೂಡ ಹಾಕ್ತಾಯಿದ್ದೀನಿ. ಅದು ಅಷ್ಟೇ, ಟೀ ಎಷ್ಟು ಮಾಡ್ತೀವೋ ಅದು ಸ್ವೀಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಸ್ವೀಟ್ ಒಬ್ಬೊಬ್ಬರು ಕಮ್ಮಿ ಟೀ ಕುಡಿತಾರೆ, ಆಮೇಲೆ ಸ್ವೀಟ್ ಹೆಚ್ಚು ಬೇಕು ಅಂತಲೂ ಅಂತಾರೆ. ನಾನು ಸ್ವಲ್ಪ ಅಷ್ಟೇ ಹಾಕಿದ್ದೀನಿ, ಒಂದು ಸ್ಪೂನು ಮಾತ್ರ ನಾನು ಸಕ್ಕರೆ ಹಾಕಿದ್ದೀನಿ. ಇಲ್ಲಿ ನೋಡಿ, ನಾನು ಯಾಲಕ್ಕಿ ಕೂಡ ಅಷ್ಟೇ 2 ಯಾಲಕ್ಕಿನ ಕುಟ್ಟಿಬಿಟ್ಟು ಹಾಕಿದ್ದೀನಿ ನೋಡಿ. ಇವಾಗ ನಾವು ಟೀನ ಕುದಿಸ್ಕೊಳ್ಳೋಣ ಬನ್ನಿ. ಒಲೆನ ಆನ್ ಮಾಡಿ ಟೀ ಕುದಿಯೋಕ್ಕೆ ಇಟ್ಟಿದ್ದೀನಿ ನೋಡಿ. ಚೆನ್ನಾಗಿ ಒಂದು ಸಲ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. 1-2 ಇಲ್ಲ 3 ನಿಮಿಷ ಚೆನ್ನಾಗಿ ಕುದಿಬೇಕು. ಯಾಕಂದರೆ ಟೀ ಪೌಡ್ರ್ ಕೂಡ ಕಲರ್ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡಿ. ಇವಾಗ ಸ್ವಲ್ಪ ಕುದೀತಾ ಇದೆ ಅಲ್ವಾ, ಆ ಟೈಮಲ್ಲಿ ನಾನು ತುಳಸಿ ಎಲೆಗಳನ್ನ ತೊಳೆದ್ಬಿಟ್ಟು ಈ ಥರ ಹಾಕ್ತಾಯಿದ್ದೀನಿ ನೋಡಿ. ನೋಡಿ, ಇದು ಅಷ್ಟೇ 1-2 ಇಲ್ಲ 3 ನಿಮಿಷ ಚೆನ್ನಾಗಿ ಕುದಿಬೇಕು. ಯಾಕಂದರೆ ತುಳಸಿ ಎಲೆಗಳ ರಸ ಕೂಡ ಚೆನ್ನಾಗಿ ಇಳಿಬೇಕು ನೋಡಿ. ಈ ಥರ ನಾನು ಕುದಿಸ್ತಾ ಇದ್ದೀನಿ. ಇವಾಗ ಹಾಲು ಹಾಕೋಣ. ನೋಡಿ, ಇವಾಗ ಕಲರ್ ಕೂಡ ಸೂಪರಾಗಿ ಕಾಣಿಸ್ತಾ ಇದೆ. ಟೀದು ಕೂಡ ತುಂಬ ಚೆನ್ನಾಗಾಗುತ್ತೆ ಟೀ. ಆಮೇಲೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನೋಡಿ. ಇವಾಗ ನಾನು ಟೀನ ಒಂದು ಕಪ್ಪಲ್ಲಿ ಸೋಸ್ಕೊತಾ ಇದ್ದೀನಿ ನೋಡಿ. ಬಿಸಿಯಾಗಿರುವಾಗಲೇ ಈ ಟೀ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಅಷ್ಟೇ ಮಿಸ್ ಮಾಡದೆ ಡೈಲಿ 1 ಟೈಮ್ ಆದರೂ ಈ ಥರ ಟೀ ಮಾಡ್ಕೊಂಡು ಕುಡೀರಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ತುಳಸಿ ಎಲೆಗಳಿಂದ ತುಂಬ ಮಹತ್ವ ಇದೆ ನೋಡಿ. ಸೂಪರಾಗಿ ಕಾಣಿಸ್ತಾ ಇದೆ. ನಾನು ಅಂದರೆ ಹಾಲು, ನಾನು ಪ್ಯಾಕೆಟ್ ಹಾಲು ಯೂಸ್ ಮಾಡ್ತಾಯಿಲ್ಲ, ಆಕಳ ಹಾಲು ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ನೋಡಿ ಚೆನ್ನಾಗಿ ಎಣ್ಣೆ ಕೂಡ ಬಿಟ್ಟಿದೆ ನೋಡಿ. ಟೀ ಕೂಡ ಅಷ್ಟೇ ಸೂಪರಾಗಿರುತ್ತೆ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಟೀ. ಬಟ್ ಈ ಥರ ಟೀ ಮಾಡ್ಕೊಂಡು ಕುಡೀರಿ, ತುಂಬಾ ಒಳ್ಳೆಯದು. ತುಳಸಿ ಎಲೆಗಳಿಂದ ಮಾಡಿರುವ ಸೂಪರ್ ಚಹಾ ನಿಮಗೋಸ್ಕರ. ಈ ವಿಡಿಯೋ ಕೂಡ ನಿಮಗೋಸ್ಕರನೇ. ಪ್ಲೀಸ್ ಫ್ರೆಂಡ್ಸ್, ಎಲ್ಲರೂ ಈ ವಿಡಿಯೋ ನೋಡಿದವರು ಲೈಕ್ ಕೊಡಿ. ಮತ್ತು ಒಂದು ಕಮೆಂಟ್ ಬಾಕ್ಸಲ್ಲೂ ಕೂಡ ನನ್ನ ವಿಡಿಯೋ ಹೇಗಿದೆ ಅಂತ ಕೂಡ ನೀವು ಕಮೆಂಟಲ್ಲಿ ತಿಳಿಸ್ಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ.